ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಚೈತನ್ಯ ಗ್ರಹ ಬೆಳಕಿನ ಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಬುಧ ಗ್ರಹ 10ನೇ ದಿನಾಂಕದವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ಮೀನರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 30ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡಿ ಬುಧ ಗ್ರಹ ಮೇಷರಾಶಿಯಲ್ಲಿ ಸಂಚಾರ ಆರಂಭ ಮಾಡಲಿದ್ದು, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ವೃಷಭ ರಾಶಿ ಸ್ವರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವುದು ವಿಶೇಷ ಆಗಿದೆ. ಕುಜಗ್ರಹ ಮೀನರಾಶಿಯಲ್ಲಿ ಶನಿಗ್ರಹದ ಸಂಯೋಗದಲ್ಲಿ ಮಾಸಪೂರ್ಣ ಸಂಚಾರ ಮಾಡಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದ್ದು, ಕೇತು ಗ್ರಹದ ಸಂಚಾರ ಸಿಂಹ ರಾಶಿಯಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಈ ರಾಶಿಗಳಲ್ಲಿ 12 ರಾಶಿಗಳಿಗೆ ಯಾವ ಪ್ರಭಾವವನ್ನು ಮಾಡಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕುಂಭರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಜನ್ಮ ರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಈಗಾಗಲೇ ಆಗ್ತಾ ಇರೋದ್ರಿಂದ, ಶತಾಭಿಷ ನಕ್ಷತ್ರದಲ್ಲಿ ರಾಹುಗ್ರಹ ಬಲಯುತವಾಗಿ ಸಂಚಾರ ಮಾಡ್ತಾ ಇದ್ದು, ರಾಹುಗ್ರಹದೊಂದಿಗೆ 10ನೇ ದಿನಾಂಕದವರೆಗೆ ಬುಧ ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ರಹಸ್ಯ ಕಾರ್ಯಾಚರಣೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನಿಮಗೆ ಯಾವುದೇ ವಿಷಯಗಳನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತೀರಾ ಮತ್ತು ರಾಹುಗ್ರಹ ದೊಡ್ಡ ದೊಡ್ಡ ಆಲೋಚನೆಗಳನ್ನ ಮಾಡುವಂತೆ ಬುದ್ಧಿಗ್ರಹದ ಸಂಯೋಗದಲ್ಲಿ ಇರುವಾಗ ಸಂಚರಿಸುವಾಗ ಪ್ರಭಾವವನ್ನ ಮಾಡಲಿದ್ದು, ಈ ರೀತಿ ಮೈಂಡ್ ಸೆಟ್ ಇರುತ್ತೆ. ಮತ್ತು ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಮತ್ತು ದ್ವಿತೀಯ ಸ್ಥಾನವನ್ನ 10ನೇ ದಿನಾಂಕದ ನಂತರದಲ್ಲಿ ಬುಧಗ್ರಹ ಪ್ರವೇಶ ಮಾಡಿ ಸಂಚಾರ ಮಾಡೋದ್ರಿಂದ ಆ 20 ದಿನಗಳ ಕಾಲ ಬುಧ ಮತ್ತು ಶನಿಗ್ರಹ ಮತ್ತು ಸಪ್ತಮಾಧಿಪತಿಯಾದಂತಹ ಸೂರ್ಯಗ್ರಹ, ದಶಮಾಧಿಪತಿಯಾದಂತಹ ಕುಜಗ್ರಹ ಈ 4 ಗ್ರಹಗಳು ದ್ವಿತೀಯ ಸ್ಥಾನದಲ್ಲಿ ಸಂಚರಿಸ್ತಾರೆ. ಹಾಗಾಗಿ ನಿಮ್ಮ ಮೈಂಡ್ ಸೆಟ್ ಹಣ ಗಳಿಸುವುದರ ಬಗ್ಗೆ ಇರಲಿದೆ. ಹಣ ಅಂದ್ರೆ ವ್ಯಾಪಾರದಿಂದ ಆಗ್ಬಹುದು, ಅಥವಾ ನಿಮ್ಮ ಉದ್ಯೋಗದಿಂದ ಆಗ್ಬಹುದು, ಇನ್ನಿತರ ವ್ಯವಹಾರಗಳಿಂದಾದ್ರೂ ಆಗ್ಬಹುದು. ಹಣ ಗಳಿಸುವುದರ ಬಗ್ಗೆಯೇ ನಿಮ್ಮ ಗಮನ ಇರಲಿದೆ, ಅದನ್ನೇ ಹೆಚ್ಚಾಗಿ ಫೋಕಸ್ ಮಾಡ್ತೀರಾ. ಇನ್ನು ಹಣ ನಿಮಗೆ ಬರುವುದಿದ್ದರೂ ಖರ್ಚು ಹಾಗೆ ಆಗುತ್ತೆ. ಏಕೆಂದ್ರೆ ಆ ದ್ವಿತೀಯ ಸ್ಥಾನದಲ್ಲಿ ಸೂರ್ಯಗ್ರಹ ಕುಜಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಖರ್ಚಿಗೆ ಮುಂದಾಗುವಂಥದ್ದು, ಅಂದ್ರೆ ಎಲ್ಲೋ ಹೋಗಿರ್ತೀರಾ ಅಲ್ಲಿ ಹಣ ಕೊಡುವುದಕ್ಕೆ ಮುಂದಾಗಬಹುದು, ಅಥವಾ ಯಾರೋ ಕೇಳ್ತಾರೆ ಹಣವನ್ನು ತೆಗೆದು ಕೊಡಬಹುದು. ಯೋಚನೆ ಮಾಡದೆ ಖರ್ಚು ಮಾಡುವಂತೆಯೂ ಇಲ್ಲಿ ಕುಜ ಮತ್ತು ಸೂರ್ಯಗ್ರಹಗಳ ಪ್ರಭಾವ ಆಗಲಿದೆ. ಶನಿ ಮತ್ತು ಬುಧ ಗ್ರಹಗಳ ಸಂಚಾರದಿಂದ ಕೆಲವು ಸಂದರ್ಭದಲ್ಲಿ ನಿರ್ಬಂಧವನ್ನ ನೀವೇ ಹಾಕಿಕೊಳ್ಳುವಂತೆ ಯೋಚಿಸುವಂತೆಯೂ ಈ ಗ್ರಹ ಪ್ರಭಾವ ಮಾಡಲಿದೆ. ಅಂದ್ರೆ ಇಲ್ಲಿ ಮಿಕ್ಸ್ ಫಲಗಳು ನಿಮಗೆ ದೊರೆಯುತ್ತೆ. ಆ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಪಂಚಮದಿಂದ ಲಾಭ ಸ್ಥಾನವನ್ನು ದೃಷ್ಟಿಸೋದ್ರಿಂದ ನಿಮಗೆ ಲಾಭದ ಫಲಗಳು ದೊರೀತಾ ಇರುತ್ತೆ, ಆದ್ರೆ ಖರ್ಚಿನ ಫಲಗಳು ದೊರೀತಾ ಇರುತ್ತೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಈ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಅದು ವಾಕ್ ಸ್ಥಾನವು ಆಗಿರೋದ್ರಿಂದ ನಿಮ್ಮ ಮಾತಿನ ಮೇಲೆ ಗ್ರಹಗಳು ಪ್ರಭಾವವನ್ನ ಮಾಡುತ್ತಾರೆ. ಯಾವ ತರ ಮಾತಿರುತ್ತೆ ಅಂದ್ರೆ, ಕಠಿಣವಾದಂತಹ ಮಾತು, ಅಥವಾ ನೀವು ಉದ್ದೇಶಪೂರ್ವಕವಾಗಿ ಮಾತನಾಡದೇ ಇರಬಹುದು, ಅಥವಾ ಮಾತಾಡಿದರೆ ಆ ಮಾತಿನಲ್ಲಿ ತೂಕ ಇರಬಹುದು. ಇಲ್ಲಿ ಈ ಗ್ರಹಗಳು ಮಿಕ್ಸ್ ಫಲವನ್ನ ನೀಡ್ತಾರೆ. ಹೇಗಾದ್ರೂ ಇಲ್ಲಿ ಈ ರೀತಿ ಫಲವನ್ನ ನೀಡಬಹುದು. ಯಾಕೆ ಹೀಗೆ ಅಂದ್ರೆ ನೋಡಿ, ಅಹಮಿಂದ ಕೆಲವರು ಮಾತಾಡಿಸಿದ್ರು ಮಾತಾಡೋದಿಲ್ಲ, ಕೆಲವರು ಬುದ್ಧಿವಂತಿಕೆಯಿಂದ
ನೀವು 10 ಮಾತಾಡಿದ್ರು 1 ಮಾತಾಡ್ತಾರೆ, ಬಹಳ ತೂಕವಾಗಿ ಮಾತಾಡ್ತಾರೆ. ಇಲ್ಲಿ ಕುಜ ಪ್ರಭಾವ ಇರೋದ್ರಿಂದ ಮಾತಿನಲ್ಲಿ ಕಠಿಣತೆ, ಶನಿ ಪ್ರಭಾವ ಗಂಭೀರತೆ, ಸೀರಿಯಸ್ ಆಗಿ ಮಾತಾಡುವಂತೆ ಮಾಡುವಂತಹ ಪ್ರಭಾವ ಇರಲಿದೆ. ಹಾಗಾಗಿ ಕುಟುಂಬದೊಳಗೆ ಮಾತಾಡುವಾಗ ಸ್ವಲ್ಪ ನೀವು ನಿಧಾನವಾಗಿ ಸಾಫ್ಟ್ ಆಗಿ ಮಾತಾಡಬೇಕಾಗುತ್ತೆ. ಏಕೆಂದರೆ ರಿಲೇಶನ್ಶಿಪ್ಗೆ ನಾವು ಗೌರವ ಕೊಡಬೇಕಾಗುತ್ತೆ. ಇನ್ನು ಸಪ್ತಮಾಧಿಪತಿ ಆಗಿ ಕುಟುಂಬ ಸ್ಥಾನದಲ್ಲಿ ಸೂರ್ಯಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಪತಿ ಪತ್ನಿ ನಡುವೆ ಈ ಸಮಸ್ಯೆಗಳು ಇದ್ದೇ ಇರುತ್ತೆ. ಈ ಬಹುಗ್ರಹಗಳ ಸಂಚಾರದಲ್ಲಿರೋದ್ರಿಂದ, ಸಪ್ತಮದಲ್ಲಿ ಕೇತು ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ನಿಮ್ಮ ನಡುವೆ ಸಮಸ್ಯೆಗಳಿರುತ್ತೆ. ಅದೇ ರೀತಿ ಕುಟುಂಬದ ಸದಸ್ಯರುಗಳೊಂದಿಗೆ ಮನಸ್ತಾಪವೂ ಇರಲಿದೆ. ಇಶ್ಯೂಸ್ ಇದ್ದೇ ಇರುತ್ತೆ, ಭಿನ್ನಾಭಿಪ್ರಾಯಗಳು, ಪರಸ್ಪರ ಒಬ್ಬರ ವಿಷಯ ಇನ್ನೊಬ್ಬರಿಗೆ ಅಥವಾ ಒಬ್ಬರ ಇಚ್ಛೆ ಬೇರೆ ಬೇರೆ ಆಗಿ ಈ ರೀತಿ ಇಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಇನ್ನು ದ್ವಿತೀಯಾಧಿಪತಿ ಗುರುಗ್ರಹ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಗುರುಬಲವು ಇರೋದ್ರಿಂದ ನಿಮ್ಮ ಕುಟುಂಬ ವಿಷಯಗಳಿಗೆ ಅಭಿವೃದ್ಧಿಯೂ ಆಗಲಿದೆ. ಅಂದರೆ ಮನೆಯಲ್ಲಿ ನಡೆಯಬಹುದಾದ, ಕುಟುಂಬದಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಿಗೆ, ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ಮಂಗಳ ಕಾರ್ಯಗಳಿಗೆ ಗುರುಬಲವು ಇದೆ. ಯಾರಿಗೆ ಯೋಗಕಾರಕರ ಭುಕ್ತಿ ಕಾಲ ನಡೀತಾ ಇರುತ್ತೆ ಅಂಥವರಿಗೆ ವಿವಾಹ ಯೋಗ, ಉಪನಯನ ಯೋಗ, ಶುಭ ಸಂಸ್ಕಾರಗಳನ್ನ ಮಾಡಿಕೊಳ್ಳುವುದಕ್ಕೆ ಒಳ್ಳೆ ಕಾಲ ಆಗಿರುತ್ತೆ. ಜೂನ್ ನಂತರ ಗುರುಬಲ ಇರೋದಿಲ್ಲ. ಹಾಗಾಗಿ ಈ ವಿಷಯಗಳ ಬಗ್ಗೆ ಸರಿಯಾದಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕಾಗಿದೆ. ಇನ್ನು ಪಂಚಮ ಸ್ಥಾನದಲ್ಲಿ ವಿದ್ಯಾಸ್ಥಾನವೂ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಬಂಧಪಟ್ಟಂತೆ ನಿಮಗೆ ಈ ಸ್ಥಾನಾಧಿಪತಿ ನೀಚ ಆಗಿದ್ದರೂ ಗುರುಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಹೈಯರ್ ಎಜುಕೇಶನ್ ಸ್ಥಾನಾಧಿಪತಿ ಆ ಸ್ಥಾನವನ್ನ ಶುಕ್ರ ಗ್ರಹ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲಗಳೇ ಆಗಲಿದೆ. ಸಾಡೆ ಆಗಿರೋದ್ರಿಂದ ಕೆಲವು ನಿಮ್ಮ ಒಂದು ಇಚ್ಛೆ ಏನಿರುತ್ತೆ ಅಷ್ಟರ ಮಟ್ಟಿಗೆ ನೀವು ರೀಚ್ ಆಗದೆ ಇರಬಹುದು. ಆದರೆ ಗುರುಬಲ ಇರೋದ್ರಿಂದ ದೈವಾನುಗ್ರಹದಿಂದ ತಕ್ಕ ಮಟ್ಟಿಗೆ ನಿಮಗೆಲ್ಲವೂ ಅನುಕೂಲ ಆಗಲಿದೆ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರದಲ್ಲಿ ಆ ಸ್ಥಾನಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಿಶ್ರ ಫಲಗಳು ದೊರೆಯುತ್ತೆ. ದಶಮಾಧಿಪತಿಯಾದಂತಹ ಕುಜಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೂ ಮಿಶ್ರ ಫಲ ದೊರೆಯಲಿದೆ. ಯಾಕೆಂದ್ರೆ ಶನಿ ಜೊತೆ ಈ ಗ್ರಹಗಳು ಸಂಚಾರ ಮಾಡ್ತಾ ಇದ್ದಾರೆ. ಸಾಡೆ ಕಾಲವೂ ಆಗಿರೋದ್ರಿಂದ ಕೆಲವು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನ ನೀವು ಅಡೆತಡೆಗಳನ್ನ ನಿವಾರಿಸಿಕೊಂಡು ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಮುಂದುವರಿದ್ರೆ ಅನುಕೂಲಗಳೇ ಆಗುತ್ತೆ. ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ನಿಮ್ಮ ದಶಾಭುಕ್ತಿಗಳು ಇಲ್ಲಿ ಪ್ರಬಲವಾಗಿ ಫಲಗಳನ್ನ ನೀಡುವುದಾಗಿರುತ್ತೆ. ಶುಕ್ರ ಗ್ರಹ ನವಮ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿಯಾಗಿ ಮತ್ತು ಚತುರ್ಥ ಸ್ಥಾನಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ 19ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಅಲ್ಲಿಯವರೆಗೆ ನಿಮ್ಮ ಭಾಗ್ಯ ಅದೃಷ್ಟ ಸ್ಥಾನವನ್ನ ಶುಕ್ರ ಗ್ರಹ ವೀಕ್ಷಣೆ ಮಾಡೋದ್ರಿಂದ ಅದೃಷ್ಟದಿಂದ ನಿಮಗೆ ಕೆಲವು ಕಾರ್ಯಗಳು ಅನುಕೂಲ ಆಗುವಂತೆ ಇಲ್ಲಿ ಶುಕ್ರನ ಪ್ರಭಾವವು ಇರಲಿದೆ. ಆ ತೃತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಿತ್ರರೊಂದಿಗೆ ನಿಮ್ಮ ಸಂಪರ್ಕದಲ್ಲಿ ಆಗಬಹುದಾದಂತಹ ವಿಷಯಗಳಲ್ಲಿ ಅನುಕೂಲವನ್ನೇ ಮಾಡಿಕೊಡ್ತಾರೆ. ಮತ್ತು ಪ್ರಯಾಣ ಅಂದರೆ ಸಮೀಪ ಪ್ರಯಾಣವನ್ನ ಶುಕ್ರ ಗ್ರಹ ಇಲ್ಲಿ ಒಳ್ಳೆಯ ಒಂದು ಸಂತೋಷಕರವಾದಂತಹ ಪ್ರಯಾಣವೂ ಆಗುವಂತೆ ಇಲ್ಲಿ ಶುಕ್ರ ಒಳ್ಳೆ ಫಲವನ್ನ ನೀಡುತ್ತಾರೆ. 19ನೇ ದಿನಾಂಕದ ನಂತರದಲ್ಲಿ ಶುಕ್ರ ಗ್ರಹ ಚತುರ್ಥ ಸ್ಥಾನವನ್ನ ಪ್ರವೇಶ ಮಾಡ್ತಾ ಇರೋದ್ರಿಂದ ಚತುರ್ಥ ಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚರಿಸುವಾಗ ಸ್ವರಾಶಿಯೂ ಆಗಿರೋದ್ರಿಂದ ನಿಮಗೆ ಅಲ್ಲಿ ಯೋಗದ ಫಲವನ್ನ ನೀಡಬೇಕು. ಮನೆಯಲ್ಲಿ ಸಂತೋಷಕರವಾದಂತಹ ವಾತಾವರಣ ಇರುವಂತೆ ಮತ್ತು ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯಗಳು ನಡೆಯಬಹುದಾದಂತಹ ಸಂದರ್ಭಗಳು ಬರಬಹುದು. ನಿಮಗೆ ವಾಹನ, ಭೂಮಿ, ಆಸ್ತಿ, ಮನೆ ಈ ಸಂಬಂಧಪಟ್ಟಂತೆ ಅನುಕೂಲಗಳಾಗುವಂತೆ ಕೆಲವರಿಗೆ ವಾಹನ ಯೋಗ, ಕೆಲವರಿಗೆ ಮನೆಯನ್ನ ಕಟ್ಟುವಂತಹ ಗೃಹ ಆರಂಭದ ಯೋಗ, ಕೆಲವರು ಆಸ್ತಿಯನ್ನ ತೆಗೆದುಕೊಳ್ಬೇಕು. ಇಲ್ಲಿ ಶುಕ್ರ ಇಷ್ಟೆಲ್ಲ ಒಳ್ಳೆ ಫಲಗಳನ್ನ ನೀಡಬೇಕು ಅಂದ್ರೆ ನಿಮಗೆ ಯೋಗಕಾರಕರ ಭುಕ್ತಿ ಕಾಲವು ನಡಿಬೇಕಾಗುತ್ತೆ. ನಿಮಗೆ ಮನೆ ಕಟ್ಟುವಂತಹ ಕಾಲ ಬಂದಿದ್ರೆ ಇಲ್ಲಿ ಶುಕ್ರ ಚತುರ್ಥ ಸ್ಥಾನದಲ್ಲಿ ಶುಭವನ್ನೇ ನೀಡುತ್ತಾರೆ. ಹೀಗೆ ಮನೆಯ ವಿಷಯ ಸಂಬಂಧಪಟ್ಟಂತೆ ಸಂತೋಷಕರವಾಗಿ ನಿಮಗೆ
ಇರುವಂತಹ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಯಾವುದೇ ವಿಷಯ ಆಗ್ಬಹುದು, ನಿಮ್ಮ ತಾಯಿಯು ನಿಮಗೆ ಸಪೋರ್ಟಿವ್ ಆಗಿ ಇರುವಂತೆ ಶುಕ್ರನ ಪ್ರಭಾವ ಇರಲಿದೆ. ಈ ಗ್ರಹ ಚತುರ್ಥದಿಂದ ದಶಮವನ್ನ ವೀಕ್ಷಿಸ್ತಾರೆ. ಹಾಗಾಗಿ ನಿಮ್ಮ ಉದ್ಯೋಗ ಸಂಬಂಧಪಟ್ಟಂತೆಯೂ ಒಳ್ಳೆ ಹೆಸರು ಗೌರವವನ್ನ ಪಡೆದುಕೊಳ್ಳುವಂತೆ ಇಲ್ಲಿ ಶುಕ್ರನ ಪ್ರಭಾವವು ಆಗಲಿದೆ. ಚತುರ್ಥದಿಂದ ದಶಮ ಸ್ಥಾನವನ್ನ ಶುಕ್ರ ಗ್ರಹ ದೃಷ್ಟಿಸೋದ್ರಿಂದ ಈ ರೀತಿ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹೀಗಿರಲಿದೆ. 2ನೇ ಸ್ಥಾನದಿಂದ ಮೇ ಮಾಸದಲ್ಲಿ ಕುಜಗ್ರಹ ಬುಧ ಗ್ರಹಗಳು ಬದಲಾವಣೆ ಆಗಲಿದ್ದು, ಈ ಮಾಸದಲ್ಲಿಯೇ ಸೂರ್ಯಗ್ರಹ ತೃತೀಯ ಸ್ಥಾನವನ್ನ ಪ್ರವೇಶ ಮಾಡಲಿದ್ದು, ದ್ವಿತೀಯ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಮೇ ಮಾಸದಲ್ಲಿ ಬದಲಾವಣೆ ಆಗಲಿದೆ. ಈ ಮಾಸದ ವಿಷಯಗಳನ್ನ ಸರಿಯಾಗಿ ತಿಳಿದುಕೊಂಡು ನಿಮ್ಮ ಮಾಸದ ತಯಾರಿಯನ್ನ ಮಾಡಿಕೊಳ್ಳಿ. ಮುಖ್ಯವಾಗಿ ಪರಿಹಾರದ ವಿಷಯದಲ್ಲಿ 7.5 ಕಾಲ ಆಗಿರೋದ್ರಿಂದ ಶನಿ ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಳ್ಬೇಕಾಗತ್ತೆ ಮತ್ತು ರಾಹು ಗ್ರಹ ಮತ್ತು ಸಪ್ತಮದಲ್ಲಿರುವಂತಹ ಕೇತು ಗ್ರಹಕ್ಕೆ ಪರಿಹಾರಗಳನ್ನ ನೀವು ಮಾಡಿಕೊಳ್ಬೇಕಾಗತ್ತೆ. ಮುಖ್ಯವಾಗಿ ನಿಮ್ಮ ದಶಾಭುಕ್ತಿ ಕಾಲ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಬಹುಪಾಲು 70ರಿಂದ 80% ಭಾಗದಷ್ಟು ನಿಮ್ಮ ಭುಕ್ತಿ ಗ್ರಹವೇ ಫಲ ನೀಡೋದ್ರಿಂದ ಆ ಗ್ರಹಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ರಕ್ಷೆಯಾಗಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಕರ್ಮಗಳ ಯಶಸ್ಸು ನಿಮಗೆ ದೊರೆಯಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.